औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय। दास राजा राम महाराज की जय। ಸಂತ ಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳ ಅನುವಾದಕರು ಪರಮ ಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು ಕರ್ಕಿಹಳ್ಳಿ. ಅಧ್ಯಾಯ 54. ವೇಣುಬಾಯಿ ಕಥೆ. ಭಾವ ಫೇರೆ ಬಳ ಬಳ, ಭಾವ ಫೇರೆ ಬಳ ಬಳ, ನಾಹಿ ಕೋಪಾ ಚಾಸ ಬಳ, ನಾಹಿ ಕೋಪಾ ಚಾಸ ಬಳ, ಭಾವ ಫೇರೆ ಬಳ ಬಳ, ಭಾವ ಫೇರೆ ಬಳ ಬಳ, ಕರಿ ದೇವಾ ವರಿಸತ, ಕರಿ ದೇವಾ ವರಿಸತ, कोणत्याहो निपरता, कोणत्याहो निपरता, भावा फेरे बळ बळ, भावा फेरे बळ बळ, तैसे तेथे येती येती, तैसे तेथे येती येती, न पाचारी ता सर्वशक्ति, न पाचारी ता सर्वशक्ति, भावा फेरे बळ बळ, भावा फेरे बळ बळ, दास म्हणे राहे तयाकडे, दास म्हणे राहे तयाकडे, कोण पाहे जप करिता 4 कोटी, कोण पाहे जप करिता 4 कोटी, भाव फेरे बळ बळ, भावा फेरे बळ बळ, नाही कोपा चास बळ, नाही कोपा चास बळ, भावा फेरे बळ बळ, भावा फेरे बळ बळ, भावा फेरे ಬಳ ಬಳ. ಭಾವಸಹಿತವಾದ ಭಕ್ತಿಯ ಮುಂದೆ ಯಾವುದೂ ನಿಲ್ಲಲಾರದು. ಕೋಪಕ್ಕಂತೂ ಆಸ್ಪದ ಇರುವುದಿಲ್ಲ. ದೇವರ ಮೇಲೆ ವಿಶ್ವಾಸವಿರುವ ನಿರರ್ಗಳ ಭಕ್ತಿಯಿಂದ ಆಚರಿಸುವ ಆತ್ಮವಿಶ್ವಾಸಿ ಭಕ್ತನು ಎಂದೂ ಯಾರಿಂದಲೂ ತಿರಸ್ಕೃತನಾಗುವುದಿಲ್ಲ. ಸಂಕಟಗಳು ಬಂದರೂ ಅದರಿಂದ ಸುಲಭವಾಗಿ ಪಾರಾಗಿ ಹೋಗುವವು. ಹೇಗೆ ನಾಮ ಧ್ಯಾನ ಮುಂದುವರಿಯುವುದೋ ಹಾಗೆ ಅವರಿಗೆ ಸರ್ವಶಕ್ತಿಯನ್ನು ಕೂಡ ದಯಪಾಲಿಸುವನು. ಆತ್ಮವಿಶ್ವಾಸದಿಂದ ಚಿದಂಬರನ 4 ಕೋಟಿ ಜಪ ಮಾಡಿದರೆ ಪ್ರತ್ಯಕ್ಷ ದರ್ಶನ ಕೊಡುವನು ಮತ್ತು ಅವನ ಕುಲಕೋಟಿಯನ್ನು ಉದ್ಧರಿಸುವನು. 4 ಅಕ್ಷರಗಳ ಸಾರ ಒಂದು ಚಿದಂಬರ ನಾಮ. ಸತತ ಭಜಿಸುವುದರಿಂದ ಜೀವನು ಬ್ರಹ್ಮನಾಗುವನು. ಇದು ನಿಸ್ಸಂಶಯವೆಂದು ತಿಳಿಯತಕ್ಕದ್ದು. ಈ 4 ಅಕ್ಷರಗಳ ಶಕ್ತಿಯೇ ದರ್ಶನ ಕೊಡುವುದು. ಚಿದಂಬರನ ಮಹಿಮೆ ಅಪಾರವಾದುದು, ಅನಂತವಾದುದು. ಈ ಶಕ್ತಿ ತ್ರಿಭುವನದಲ್ಲಿ ಯುಗಗಳಲ್ಲಿ ಪ್ರಮುಖವಾದದ್ದು. ಚಿದಂಬರನ ನಾಮ ಜಪ ಮಾಡಿದವನು ಎಂದೂ ಅವನತಿಗೆ ಹೋದ ಬಗ್ಗೆ ಎಲ್ಲಿಯೂ ಉದಾಹರಣೆ ದೊರಕುವುದಿಲ್ಲ. ಆದರೆ ಈ ಚಿದಂಬರ ನಾಮ ಜಪದಿಂದ ಉದ್ಧಾರ ಹೊಂದಿದ ನಿದರ್ಶನಗಳು ಸಾಕಷ್ಟಿವೆ. ಶಿರಹಟ್ಟಿ ಗ್ರಾಮದಲ್ಲಿ ವೇಣುಬಾಯಿ ಎಂಬ ಒಬ್ಬ ಸ್ತ್ರೀ ಇದ್ದಳು. ಲಕ್ಷ್ಮೀದೇವಿಯು ಅವಳ ಮೈಯಲ್ಲಿ ಆವೇಶ ಆಗುವಳೆಂದು ಪ್ರಸಿದ್ಧಿಯನ್ನು ಹೊಂದಿದ್ದಳು. ಅವಳನ್ನು ನೋಡಿ ದರ್ಶನ ತೆಗೆದುಕೊಂಡು ತಮ್ಮ ತಮ್ಮ ಸಂಕಟಗಳನ್ನು ಪರಿಹರಿಸಿಕೊಳ್ಳಲು ಸುತ್ತಮುತ್ತಲಿನ ಹಳ್ಳಿಯ ಜನವೆಲ್ಲ ಬರುತ್ತಿದ್ದರು. ಬಂದ ಜನರಿಗೆಲ್ಲ ಅವರು ಹೆಸರು, ಗೋತ್ರ, ಅವರು ಬಂದದ್ದು ಏತಕ್ಕೆ ಎಂಬುದನ್ನು ತಾನೇ ಕಣ್ಣು ಮುಚ್ಚಿ ಹೇಳುತ್ತಿದ್ದಳು. ಇದರಿಂದಾಗಿ ಜನರು ಮರುಳಾಗಿ ಹೌದು ತಾಯಿ, ಹೌದು ತಾಯಿ ಎಂದು ಪದೇ ಪದೇ ನಮಸ್ಕರಿಸಿ ಇವಳು ಲಕ್ಷ್ಮೀದೇವಿಯೇ, ಬೇರೇನೂ ಅಲ್ಲವೆಂದು ಒಬ್ಬರಿಗೊಬ್ಬರು ಮಾತನಾಡುತ್ತಿದ್ದರು. ತನ್ನಲ್ಲಿ ವಿಶ್ವಾಸ ಇಡುವಂತೆ ನಟಿಸುತ್ತಿದ್ದಳು. ಒಮ್ಮೊಮ್ಮೆ ತಾನೇ ಲಕ್ಷ್ಮೀದೇವಿ ಎಂದು ನಟಿಸುತ್ತಿದ್ದಳು. ಅಲ್ಲಿಯ ಯಾವತ್ತು ಜನರು ಆಕೆಯ ವಾಣಿಗೆ ನಂಬಿ ಅವಳ ಸೇವೆ ಮಾಡಲು ಮುಂದಾಗುತ್ತಿದ್ದರು. ಅವಳ ಆಜ್ಞೆಯಂತೆ ವರ್ತಿಸುತ್ತಿದ್ದರು. ಚಾಟಕಿ ವಿದ್ಯೆಯಿಂದ ಚಮತ್ಕಾರ ಮಾಡಿ ತೋರಿಸಿ ಮತ್ತಷ್ಟು ನಂಬುವಂತೆ ಮಾಡುತ್ತಿದ್ದಳು. ಅವಳ ಹತ್ತಿರ ಜನರು ತಮ್ಮ ತಮ್ಮ ಅಡಚಣೆಗಳನ್ನು ತೋಡಿಕೊಂಡು ತಾತ್ಪೂರ್ತಿಕ ಸಮಾಧಾನ ಹೊಂದುತ್ತಿದ್ದರು. ಕೆಲವರು ತಮ್ಮ ಮಕ್ಕಳ ವಿಷಯವನ್ನು ಕೇಳಿದರೆ
ಮತ್ತೆ ಕೆಲವರು ತಮ್ಮ ತಂಟೆತಗಾದಿಗಳ ವಿಷಯ ಕೇಳುತ್ತಿದ್ದರು. ಕೆಲವರು ತಮ್ಮ ದಾರಿದ್ರ್ಯದಿಂದ ದೂರ ಮಾಡೆಂದು ಕೇಳಿಕೊಳ್ಳುತ್ತಿದ್ದರು. ಹೀಗೆ ನಾನಾ ಪ್ರಕಾರದ ಪ್ರಶ್ನೆಗಳನ್ನು ಕೇಳಿ ಸಮರ್ಪಕ ಉತ್ತರ ಪಡೆದು ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದರು. ಇದರಿಂದಾಗಿ ಯಾವತ್ತೂ ಆಶ್ಚರ್ಯವನ್ನು ಹೊಂದಿದ್ದರು. ಒಂದು ತರಹದ ಪೂಜ್ಯ ಭಾವನೆಯು ಆಕೆಯಲ್ಲಿ ಇತ್ತು. ಪ್ರಶ್ನೆ ಕೇಳಲು ಬಂದವರು ಅವಳ ಮುಂದೆ ಹಣ್ಣು ಹಂಪಲು ಇಟ್ಟು ಕೈ ಮುಗಿದು ನಮಸ್ಕರಿಸಿ ಕೇಳುತ್ತಿದ್ದರು. ಅಲ್ಲದೆ ಧನ ತಾಂಬೂಲ ಸಹ ಇಡುತ್ತಿದ್ದರು. ಆಕೆಯು ಅವುಗಳನ್ನು ತೆಗೆದಿರಿಸಿ ಜನರಿಗೆ ಜಗತ್ತಿನಲ್ಲಿ ಎಲ್ಲವನ್ನು ನಾನೇ ಮಾಡುವಳು, ನನ್ನಿಂದಲೇ ಜಗತ್ತು ನಡೆಯುವುದು, ನನ್ನ ಮುಂದೆ ಈಶ್ವರ ಶಕ್ತಿಯೂ ನಡೆಯಲಾರದು, ಸರ್ವಶಕ್ತಳು ಅಂದರೆ ನಾನೇ ಎಂದು ಬೋಧಿಸುತ್ತಿದ್ದಳು. ಅವಳ ಬೋಧನೆಯು ಸತ್ಯವೆಂದು ತಿಳಿದು ಜನರು ದೇವರೆಂದು ಅವಳನ್ನು ಪೂಜಿಸುತ್ತಿದ್ದರು. ಕೆಲವರು ಅವಳ ಮಾತನ್ನು ನಂಬಿ ದೇವರನ್ನು ಮರೆತು ಬಿಟ್ಟರು. ಈಕೆಯ ವಿನಃ ಜಗತ್ತಿನಲ್ಲಿ ಬೇರೆ ದೇವರಿಲ್ಲವೆಂದು ನಂಬಿದರು. ಆದರೆ ದೇವರು ಯಾವ ಕಾಲಕ್ಕೂ ಯಾವಾಗಲೂ ಮನುಷ್ಯರ ಮೈ ಮೇಲೆ ಬರುವ ಸಂಭವ ಇಲ್ಲವೇ ಇಲ್ಲ. ದೇವರು ಸರ್ವಸಮರ್ಥನಿರುವನು. ಮನಸ್ಸು ಮಾಡಿದರೆ ಬೇಕಾದದ್ದನ್ನು ಮಾಡಬಲ್ಲ. ಅವನು ಮನುಷ್ಯರ ಮೈಯಲ್ಲಿ ಬರುವುದಿಲ್ಲ. ಚಾಟುಕಿ ವಿದ್ಯೆಯ ಚಮತ್ಕಾರಕ್ಕೆ ದೇವರ ಆವೇಶವೆಂದು ಎಂದಾದರೂ ನಂಬಲು ಆದೀತೆ. ಜನರು ವಿಷಯೋಪಭೋಗದ ಅಧೀನರಾಗಿ ಇಂಥದನ್ನು ನಂಬುತ್ತಾರೆ. ಆದರೆ ಇದು ಅಸತ್ಯವೂ ಅಸಂಭವವೂ ಆಗಿದೆ. ಈ ಸಮಯದಲ್ಲಿ ಚಿದಂಬರ ಸ್ವಾಮಿಗಳವರು ಕುಂದಗೋಳದಲ್ಲಿ ಇರುತ್ತಿದ್ದರು. ಶಿರಹಟ್ಟಿಯಲ್ಲಿ ಲಕ್ಷ್ಮೀದೇವಿ ಬರುತ್ತಿರುವ ಸುದ್ದಿಯು ಸ್ವಾಮಿಗೆ ಈ ಮೊದಲೇ ಜನರಿಂದ ತಿಳಿದಿತ್ತು. ಆದರೂ ಏನೂ ಮಾತನಾಡದೆ ಸುಮ್ಮನೆ ಇದ್ದರು. ಈಗ ಶಿರಹಟ್ಟಿಯ ಜನರೆಲ್ಲ ಸೇರಿ ಸ್ವಾಮಿಗಳ ಪಾದಪೂಜೆ ಮಾಡುವ ಉದ್ದೇಶವಿಟ್ಟು ಕೊಂಡು ಕರೆಯಲು ಬಂದಿದ್ದರು. ಸ್ವಾಮಿಗಳು ಅವರ ಕರೆಗೆ ಹೋಗೊಟ್ಟು ಶಿರಹಟ್ಟಿಗೆ ಆಗಮಿಸಿದ್ದರು. ಈ ವೇಳೆಯಲ್ಲಿ ವೇಣುಬಾಯಿ ಹತ್ತಿರ ಸಾಕಷ್ಟು ಜನ ನೆರೆದಿದ್ದರು. ಆದರೆ ಅಲ್ಲಿಗೆ ಪೂರ್ಣ ಬ್ರಹ್ಮನಾದ ಚಿದಂಬರ ಸ್ವಾಮಿಗಳವರು ಬಂದ ವಿಷಯ ತಿಳಿದು ಅವರ ದರ್ಶನದಿಂದ ಪುನೀತರಾಗುವ ಹೆಬ್ಬಯಕೆಯಿಂದ ಒಬ್ಬೊಬ್ಬರೇ ಹೊರಡಹತ್ತಿ ಜನದಟ್ಟಣೆ ಕಡಿಮೆ ಆಗತೊಡಗಿತು. ಜನದಟ್ಟಣೆ ಕಡಿಮೆ ಆದುದು ಏಕೆ ಎಂದು ಲಕ್ಷ್ಮೀದೇವಿಯು ಕೇಳಲು ಓರ್ವನು ಪೂರ್ಣಬ್ರಹ್ಮ ಚಿದಂಬರನ ಪಾದಪೂಜೆ ನೋಡಲು ಹೋಗಿದ್ದಾರೆ ಎಂದು ಹೇಳಿದನು. ಇದನ್ನು ಕೇಳಿದ ತತ್ಕ್ಷಣವೇ ವೇಣುಬಾಯಿ ಲಕ್ಷ್ಮೀದೇವಿ ಏರುಗಚ್ಚಿಯನ್ನು ಹಾಕಿದವಳೆ ಬಿರುಗಾಳಂತೆ ಓಡೋಡಿ ಜನರನ್ನು ಬದಿಗೆ ಸರಿಸಿ ಚಿದಂಬರ ಸ್ವಾಮಿಗಳ ಹತ್ತಿರ ಬಂದು ಪ್ರದಕ್ಷಿಣೆ ನಮಸ್ಕಾರ ಮಾಡುತ್ತಿದ್ದಳು. ತಾನು ಸರ್ವಶಕ್ತಳು, ತನ್ನ ವಿನಃ ಬೇರೆ ದೇವರಿಲ್ಲ, ಸರ್ವಸ್ವವೂ ನಾನೇ ಎಂದು ಬೋಧಿಸುತ್ತಿದ್ದ ಲಕ್ಷ್ಮೀದೇವಿ ಈಗ ನಮಸ್ಕರಿಸುತ್ತಿದ್ದುದನ್ನು ನೋಡಿ ಜನರು ಆಶ್ಚರ್ಯಚಕಿತರಾದರು. ಮತ್ತು ಮುಂದೇನಾಗುವುದು ನೋಡುವ ಕುತೂಹಲ ಅವರನ್ನು ಆವರಿಸಿತು. ಈಶ್ವರನ ಮಾಯೆ ಯಾರಿಗೂ ತಿಳಿಯದು. ಅವಳೇಕೆ ಹೀಗಾದಳು? ಸ್ವಾಮಿಯನ್ನು ಕಂಡು ಭಯಗ್ರಸ್ತಳಾದುದು ಏಕೆ? ಏನಿದು ವಿಚಿತ್ರ ಎಂದು ಕೆಲವರು ಅವಳನ್ನು ಹಾಸ್ಯ ಮಾಡತೊಡಗಿದರು. ಆಗ ಸ್ವಾಮಿಯು, ತಾಯಿ ನೀನಾರು, ಏಕೆ ಹೀಗೆ ಮಾಡುತ್ತಿರುವೆ? ಆಗಬೇಕಾದುದಾದರೂ ಏನು ಎಂದು ಪ್ರಶ್ನಿಸಿದರು. ಆಗ ವೇಣುಬಾಯಿಯು ಸ್ವಾಮಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಸ್ವಾಮಿ ಚಿದಂಬರ, ನೀನು ಸರ್ವಾಂತರ್ಯಾಮಿ, ಎಲ್ಲವೂ ನಿನಗೆ ತಿಳಿದಿದೆ. ನಿನಗೆ ತಿಳಿಯದ ವಿಷಯವು ಯಾವುದು? ಆದರೂ ನನ್ನ ಇತಿಹಾಸ ಜನರಿಗೆ ತಿಳಿಯಬೇಕು. ಅದನ್ನು ನಾನೇ ನನ್ನ ಬಾಯಿಂದ ಜನರಿಗೆ ಹೇಳಬೇಕೆಂದೇ ನೀನು ಹೀಗೆ ಕೇಳುತ್ತಿರುವೆ. ಆಗಲಿ, ನನ್ನ ಇತಿಹಾಸವನ್ನು ಜನರಿಗೆ ತಿಳಿಸುತ್ತೇನೆ ಎಂದು ಲಕ್ಷ್ಮೀದೇವಿ ಜನರತ್ತ ತಿರುಗಿ, ಮಹಾಜನಗಳೇ, ಸ್ವಾಮಿಯ ಆಜ್ಞೆಯಂತೆ ನಾನು ನನ್ನ ಇತಿಹಾಸವನ್ನು ಈಗ ನಿಮಗೆ ಹೇಳುತ್ತೇನೆ ಎಂದು ಜೋರಾಗಿ ಜನತೆಗೆ ಕೇಳುವಂತೆ ತನ್ನ ಇತಿಹಾಸವನ್ನು ಹೇಳತೊಡಗಿದಳು. ನಾನು ಜ್ಞಾನೋಬನ ಸೇವಕನು, ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿದ್ದ ಪಂಡಿತನು, ಧನವಂತನಾಗಿಯೇ ಇದ್ದೆ. ಸುಖದಿಂದ ಕಾಲ ಕಳೆಯುತ್ತಿದ್ದೆ. ಅಕಸ್ಮಾತ್ ಜ್ಞಾನೇಶ್ವರ ಮಹಾರಾಜರು ನಮ್ಮ ಮನೆಗೆ ಬಂದರು. ಅವರ ಸಲುವಾಗಿಯೇ ಸ್ವಚ್ಛ ಮಾಡಿಸಿದ ಖೋಲಿಯಲ್ಲಿ ಹಾಸಿಗೆಯ ಮೇಲೆ ಕುಳಿತರು. ನನ್ನ ಪತ್ನಿಯು ಅವರ ಖೋಲಿಯಲ್ಲಿ ಅವರ ಸೇವೆ ಮಾಡುತ್ತಿದ್ದಳು. ಇವರಿರುವರೇ ಇರುವುದು ನನಗೆ ಸಂಶಯವನ್ನು ಮಾಡಿತು. ನನ್ನ ಸಹನೆ ಮೀರಿತು. ಅವರಿಗೆ ನಾನು ಉದ್ದಟತನದ ಮಾತುಗಳನ್ನು ಆಡಿದೆ. ಈ ಮೂರ್ಖನು ವಿಚಾರ ಮಾಡದೆ ತಾಮಸೀ ಭಾವನೆಯಿಂದ ಅವಾಚ್ಯ ಶಬ್ದಗಳನ್ನು ಆಡಿದನು. ಇವನು ಬಹಳ ಪಾಪಕರ್ಮಗಳನ್ನು ಮಾಡಿರುವಾಗ ಇವನಿಗೆ ತಕ್ಕ ಪೂಜೆ ಆಗಲೇಬೇಕು ಎಂದು ಹೇ ಪಂಡಿತರೆ, ನಿಮ್ಮ ಪಾಪಗಳು ಅತಿಯಾಗಿವೆ. ನೀನು ಬ್ರಹ್ಮರಾಕ್ಷಸನಾಗಿ ಭೂಮಿಯಲ್ಲಿ ವಾಸಿಸು ಎಂದು ಶಾಪವಿತ್ತರು. ಶಾಪವು ನನ್ನ ಕಿವಿಯನ್ನು ಮುಟ್ಟಿದ ಕೂಡಲೇ ನನಗೆ ಜ್ಞಾನೋದಯ ಆಯಿತು. ಗಾಬರಿಯಾದೆನು, ಶೋಕಿಸತೊಡಗಿದನು. ನಾನು ಬಹಳ ಮೂರ್ಖನು, ಮಹಾಪಾಪಿಯು, ದುಷ್ಟನು, ಅವಿವೇಕಿಯು ಆಗಿರುವೆನು. ತಾವು ಪತಿತ ಪಾವನರು, ವಿಷ್ಣು ಆಗಿರುವಿರಿ. ದಯಾಹೃದಯದಿಂದ ಈ ಪಾಪಿಯನ್ನು ಶಾಪ ಮುಕ್ತ ಮಾಡಿರಿ ಎಂದು ಪರಿಪರಿಯಿಂದ ಪ್ರಾರ್ಥಿಸಿಕೊಂಡೆನು. ಆಗ ಗುರುಗಳಿಗೆ ಅಂತಃಕರಣ ಉಂಟಾಯಿತು. ಶಾಪ ವಿಮೋಚನೆಯ ಮಾರ್ಗ ಯಾವುದೆಂದು ತಿಳಿಸಿದರು. ನೀನು ವಿಠ್ಠಲನ ಸನ್ನಿಧಿಯಲ್ಲಿದ್ದು ಅವನ ಸೇವೆಯನ್ನು ಮಾಡುತ್ತಿರು. ಕೆಲ ದಿನಗಳಲ್ಲಿ ವಿಠ್ಠಲನು ಬ್ರಾಹ್ಮಣ ಕುಲದಲ್ಲಿ ಅವತರಿಸಿರುವನು. ಚಿದಂಬರ ನಾಮ ಧಾರಣ ಮಾಡಿ ಬರುವನು. ಅವನು ಕರ್ನಾಟಕದಲ್ಲಿ ವಾಸಿಸುವನು. ನೀನು ಚಿದಂಬರನ ದರ್ಶನ ಪಡೆದಾಗ ಮಾತ್ರ ಉದ್ಧಾರ ಹೊಂದಿವಿ ಎಂದು ಹೇಳಿ ಹೊರಟು ಹೋದರು. ನಂತರ ನನಗೆ ರಾಕ್ಷಸ ಜನ್ಮ ಬಂದಿತು. ನಂತರ ಕಾಶಿಯಲ್ಲಿ ಸ್ನಾನ ಮಾಡಿ ಗಂಗಾ ನದಿಯ ದಂಡೆಯ
ಒಂದು ಮರದ ಮೇಲೆ ವಾಸ ಮಾಡಿದ್ದೆನು. ಕೆಲ ದಿನಗಳಲ್ಲಿ ಕರ್ನಾಟಕದಿಂದ ಒಂದು ತಂಡವು ಕಾಶಿ ಯಾತ್ರೆಗೆ ಬಂದಿತು. ಅವರ ಮಾತಿನಿಂದ ಇವರು ಕರ್ನಾಟಕದವರೆಂದು ತಿಳಿದುಕೊಂಡೆನು. ಆ ತಂಡದಲ್ಲಿ ವೇಣುಬಾಯಿ ಒಬ್ಬಳು. ಅವಳು ಗಂಗಾ ಸ್ನಾನ ಮಾಡಿ ಬರುವಾಗ ಅವಳ ಸಂಗಡವೇ ನಾನಿಲ್ಲಿಗೆ ಬಂದೆನು. ಅವಳಿಗೆ ಅನುಕೂಲವಾಗಿರಬೇಕು, ನನ್ನ ಕಾರ್ಯ ಸಾಧಿಸಬೇಕು ಎಂಬ ಮಹಾ ಉದ್ದೇಶದಿಂದ ನಾನಾ ಚಮತ್ಕಾರಗಳನ್ನು ಮಾಡಿ ನಾನು ಇರಲು ಅವಕಾಶ ಕಲ್ಪಿಸಿಕೊಂಡೆನು. ತಾವು ಇಲ್ಲಿಗೆ ಬಂದುದು ತಿಳಿಯಿತು. ನನ್ನ ಉದ್ಧಾರ ಸಮಯ ಬಂದಿತೆಂದು ಆನಂದದಿಂದ ಇಲ್ಲಿಗೆ ಓಡೋಡಿ ಬಂದೆನು ಎಂದು ತನ್ನ ವೃತ್ತಾಂತವನ್ನು ಜನತೆಗೆ ತಿಳಿಸಿ ಸ್ವಾಮಿಯ ಕಡೆಗೆ ತಿರುಗಿ ಸಾಷ್ಟಾಂಗ ನಮಿಸಿ ನಿಂತುಕೊಂಡಿತು. ಜನರೆಲ್ಲ ಈ ವೃತ್ತಾಂತವನ್ನು ಕೇಳಿ ತಿಳಿದು ಬಹಳ ಆಶ್ಚರ್ಯಚಕಿತರಾದರು. ಸ್ವಾಮಿಯು ಅವಳಿಗೆ, ನೀನು ಸತ್ಪುರುಷರನ್ನು ಸಂಶಯದಿಂದ ನೋಡಿದ ಫಲವನ್ನು ಅನುಭವಿಸಿದೆ. ಹೀಗೆ ನೋಡಿದರೆ ಅಗ್ನಿಯಿಂದ ಆಗುವ ತಾಪಕ್ಕಿಂತ ಇದು ಕಷ್ಟಕರವಾದುದು ಎಂದು ಹೇಳಿ ನೀನು ಉದ್ಧಾರ ಹೊಂದು ಎಂದು ಆಶೀರ್ವದಿಸಲು ಬ್ರಹ್ಮರಾಕ್ಷಸನು ಮುಕ್ತಿಯನ್ನು ಹೊಂದಿತು. ವೇಣುಬಾಯಿ ಎಚ್ಚೆತ್ತು ನಾನು ಇಲ್ಲಿಗೆ ಏಕೆ ಬಂದೆನು, ಹೇಗೆ ಬಂದೆನು ಎಂದು ಕಣ್ಣು ತೆರೆದು ಜನ ಸಮುದಾಯ ನೋಡಿ ನಾಚಿಕೆಯಿಂದ ದುಃಖಿತರಾದಳು. ಸ್ವಾಮಿಗೆ ನಮಸ್ಕರಿಸಿ, ಸ್ವಾಮಿಯು, ತಾಯಿ, ಇನ್ನು ನೀನು ನಿನ್ನ ಮನೆಗೆ ಹೋಗಿ ಸುಖವಾಗಿ ಬಾಳು ಎಂದು ಆಶೀರ್ವದಿಸಲು ವೇಣುಬಾಯಿ ತನ್ನ ಮನೆಗೆ ಬಂದಳು ಮತ್ತು ತಾನು ಜೀವಿಸಿರುವವರೆಗೆ ಚಿದಂಬರ ನಾಮ ಧ್ಯಾನ ಮಾಡಿ ಜೀವನ್ಮುಕ್ತಳಾದಳು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.